ನೋಡ್ ಶಂಕರಪ್ಪ, ನನ್ನ ನಿನ್ನ ನಡುವ ಸಾವಿರ ಇದ್ದಿತ್ತೇನು ಏನ? ನಾ ಈಗೂ ಕೇಳಾಕತ್ತೀನಿ. ನಾನು ನನ್ನ ಮಗ್ಗ ನಿನ್ನ ಮಗಳನ್ನ ಮಾಡ್ಕಿಂತಾನೆ. ನಾ ಈ ಕ್ಷಣಕ್ಕೂ ನಾನು ನಿನ್ನ ಕೇಳಾಕತ್ತೇನೆ. ಇನ್ನೂ ಆದರೂ ಕೊಟ್ಟು ಲಗ್ನ ಮಾಡಿಬಿಡು ಮರ್ಯಾದೆಯಲ್ಲಿ ಏನ? ಅವು ಚಂದಂಗಿರ್ತಾವ. ಅರ್ಥ ಮಾಡಿಕೆ ಹೇಳೋದ. ಅಷ್ಟಕ್ಕೂ ನನ್ನ ನಿನ್ನ ನಡುವೆ ಅಂತದ್ದು ಏನು ಇಲ್ಲ. ನಾ ಏನು ಜಗಳ ಆಡೇನಪ್ಪ ಯಾವತ್ತರ? ಏನು ಜಗಳ ಆಡೇನೇನ? ನಾ ಏನ್ರ ನಿಂದ ಹಾಳು ಮಾಡೇನೇನ? ನೀನ್ ಆಸ್ತಿ ಹೊಡ್ದನೇನ? ನೀ ಏನ್ರ ನನ್ನ ಆಸ್ತಿ ಹೊಡ್ದೇನ? ಏನ್ ಮಾಡಿ ನಿನ್ಗೇನು ಹಾಳು ಮಾಡೀನಿ ನಾನು? ನೀ ಏನ್ ನಂದು ಹಾಳು ಮಾಡಿ? ಯಾಕೆ ಸುಮ್ಮನೆ ನನ್ನ ಮ್ಯಾಗ ಈ ನಮ್ನಿ ದೇಶ ಸಾಧಿಸ್ತೀವಿ? ಏನಿಲ್ಲ ಎತ್ತಿಲ್ದಾನೆ ಯಾಕೆ ದೇಶ ಸಾಧಿಸ್ತಿದಿ ನೀನು? ಅಲ್ಲಿ ನಿನಗೆ ಏನ್ ತ್ರಾಸ ಅಂತ ನನ್ ಕಂಡ್ರ ನನಗದ ಅರ್ಥ ಆಗೋದಿಲ್ಲ ಇನ್ನೂ ಆದರೂ. ಅದು ಏನಾರ ಯಾಕಿರುವಲ್ದಕ್ಕ ನಿನಗೆ ಯಾಕೆ ಹೇಳ್ಬೇಕು? ನನ್ನ ಮಗಳನ್ನ ಕಡದು ತುಂಡು ತುಂಡು ಮಾಡಿ ಹೆಡಗಿ ತುಂಬಿ ಇಲ್ಲೇ ಇದ ಊತಾಟದಾಗ ಹೂತ್ ಹಾಕ್ತಾನೆ. ಆದ್ರೆ ನಿನ್ನ ಮಗನಿಗೆ ಮಾತ್ರ ಕೊಡಂಗಿಲ್ಲ. ನಿನ್ನ ಮಗ್ ಯಾಕೆ ಕೊಡ್ಲಾನ? ನನಗೆ ತಿಳಿದಲ್ಲಿ ಕೊಡ್ತಾನೆಯೋ ನನ್ನ ಮಗಳು? ನೋಡ್ಲಿ ಶಂಕರ, ನಿನಗೆ ಇನ್ನೂ ತಿಳಿಸಿ ಹೇಳ್ತಂಗೆ ಕೇಳು ಏನ? ಆ ಹುಡುಗಿನ ಸಣ್ಣಕ್ಕಿರ್ತಾಗಿಂದ ನಾನು ಹಂಗ ಬೆಳೆಸಿದೆಯಲ್ಲಿ. ನನ್ನಿಷ್ಟ 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 ಅಂತಂದು ಆ ಸಣ್ಣ ಹುಡುಗಿನ ಚಂದಂಗ ಹೆಣ್ಮಗಳನ್ನ ಒಂದ್ 4 ಜನದ ಜೋಡಿ ಆಟ ಆಡಕ್ ಸತಿ ಬಿಡ್ಲಿಲ್ಲ ನೀನ. ಆಜು ಬಾಜು ಹುಡ್ರ ಜೋಡಿ ಆಡಕ್ ಸತಿ ಬಿಡ್ಲಿಲ್ಲ. ಆ ನಮ್ನಿ ಆಕಿನ ಒಳಗ ಇಟ್ಟು 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 ಸಾಲಿ ಕಲಿಬಾರ್ದು, ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತಂದು ಆ ನಮ್ನಿ ಫಾರಮ್ನಾಗಿನ ಕೋಳಿ ಬೆಳೆಸ್ದಂಗೆ ಬೆಳೆಸಿ ಆ ಹುಡುಗಿನ ನೀನು. ಹೊರಗೆ ಹೋಗಬಾರ್ದು, ಯಾರ ಜೋಡಿ ಮಾತಾಡಬಾರ್ದು, ಹಂಗನ್ಲೆ ಮಕ್ಕಳನ್ನ ಬೆಳೆಸೋದು. ನಿನ್ನ 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 ಬುದ್ಧಿ ಎಲ್ಲಿಟ್ಟಿಲ್ಲಿ ನೀನು? ಹುಡುಗರು ಎಲ್ಲ ಕಡೆ ಅಡ್ಡಾಡ್ಬೇಕು ಏನ? ಅಡ್ಡಾಡ್ಬೇಕು, ಓದ್ಬೇಕು, ಕಲಿಬೇಕು, ಆಡ್ಬೇಕು, ಓಡ್ಬೇಕು, ಎಲ್ಲ ಮಾಡ್ಬೇಕು ಹುಡ್ರು. ಆದ್ರೂ ಸೀದಾ ಮನಿಗೆ ಬರ್ಬೇಕು. ಹಂಗ ನಾವು ಸಂಸ್ಕಾರ ಕೊಟ್ಟು ಮಕ್ಕಳನ್ನ ಬೆಳೆಸ್ಬೇಕು. ಹದ್ ಬಸ್ನ್ಯಾಗ ಹಿಡಿದು ಮಕ್ಕಳನ್ನ ಬೆಳೆಸ್ತಾನಿ ಅಂದ್ರ ಆಗೋದಿಲ್ಲಲ್ಲಿ. ಹೋಗಬೇಕು ಮನಿ ಬಿಟ್ಟು ಅಂತಂದ್ರೆ ಎಷ್ಟೊತ್ಲೆ ಮಕ್ಳು ಹೋಗಕ್ಕ? ಎಷ್ಟೊತ್ ಹೇಳ್ಬೇಕು ಹೋಗಾಕ? ನಾವು ಹುಡ್ರನ್ನ ಬಿಟ್ಟು ನೋಡ್ಬೇಕು ಏನ? ಮಕ್ಕಳು ಪ್ರಪಂಚ ಜ್ಞಾನ ತಿಳ್ಕೋಬೇಕು ಏನ? ಎಲ್ಲ ಕಲಿಬೇಕು, ತಿಳ್ಕೋಬೇಕು, 4 ಜನ ಜೋಡಿ ಅಡ್ಡಾಡ್ಬೇಕು ಏನ? 4 ಜನದಾಗ ಹೆಂಗಿರ್ಬೇಕು ಅನ್ನೋ ತಿಳ್ಕೋಬೇಕು. ಎಲ್ಲ ಮಾಡಿ ಎಲ್ಲ ನೀನ್ ಲೂಸ್ ಕೊಟ್ರು ನಿನ್ನ ಮಕ್ಕಳು ಮತ್ತು ನಿನ್ನ ಹತ್ತೆಕನ ಬಂದು ಕುಂದಿರ್ತಾವು ಅಂತಂದಾಗ ಅರ್ಥ ಮಾಡ್ಕೋಬೇಕು. ಅವಾಗ ನಿನ್ ಸಂಸ್ಕಾರ, ನೀನ್ ಮಕ್ಕಳನ್ನ ಬೆಳೆಸಿರೋ ರೀತಿ ನೀತಿ ಸರಿ ಐತಿ ಅಂತಂದ ಏನ? ಹಂಗ ಈಟ್ಕು ಆಟ್ಕು ಅನುಮಾನ 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 ಪಟ್ 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 ಪಟ್ಟ ಏನ ಈ ನಮ್ನಿ ಮಾಡ್ಕೊಂಡು ಕೊಡ್ತೀನಿ ನೀನು. ನಾಯಿ ಮಾಡೀನಿ ನಾನು? ಯಾವಾಗ ನನ್ನ ಮಗ ಅನುಮಾನ ಪಟ್ಟನಿ ಹಂಗಂತ ಆಕೇನು ಬಂದು ಹೇಳಿಲ್ಲ ನಿನಗೆ? ಅದು ಸಾರ ಇರ್ಲಿ ಹೋಗು, ನನ್ಗೆ ಗೊತ್ತೈತಿ ನನ್ನ ಮಗಳನ್ನ ನಾ ಹೆಂಗೆ ಬೆಳೆಸ್ಬೇಕು ಹೆಂಗಿಲ್ಲ ಅನ್ನೋದು ನನಗೇನು ಗೊತ್ತಿಲ್ಲ. ಹೆಣ್ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಹಂಗ ಬೆಳೆಸ್ಬೇಕು. ಎಷ್ಟು ಹತ್ತೆಗಿಟ್ಟು ಬೆಳೆಸ್ತೇವೆ ಅಷ್ಟು ಚಲೋ. ಇಲ್ಲ ಅಂದ್ರೆ ಕಂಡ್ರ ಜೋಡಿ ಓಡಿ ಹೋಗಾರ. ಅವೇನವು ಮೊದ್ಲು ದರಿದ್ರಗಳು ಹೆಣ್ಮಕ್ಳು ಹುಟ್ಟತಾವು ಮನ್ಯಾಗ. ಅವಕ್ಕೆ ಬೆಳೆಸ್ಬೇಕು, ಉಣಿಸ್ಬೇಕು, ತಿನ್ನಿಸ್ಬೇಕು, ತರ್ಬೇಕು, ಮಾಡ್ಬೇಕು. ಮತ್ತ ಕಂತಿ ವರದಕ್ಷಿಣೆ ಕೊಟ್ಟು ಬಂಗಾರ ಕೊಟ್ಟು ಜೀವನ ಪೂರ್ತಿ ಅವ್ರ ಹಿಂದೆ ಸವರಿಸಿ ಯಾವಂದ ಮನಿ ಕಳಿಸಿ ಕುಂದಿರ್ಬೇಕು. ಆ ಮದ್ವಿ ಮಾಡಾಕು ಲಕ್ಷಾಂತರ ರೂಪಾಯಿ ರೊಕ್ಕ ಸುರಿಬೇಕು. ನಮ್ಮ ಜೀವನ ಪರ್ಯಂತ ದುಡಿದು ಜಮಾ ಇಟ್ಟದ್ದು ಓಟ ಒಕ್ಕ ಸುರಿಬೇಕು. ಬಾಡೇನ್ ಮಗ್ ಬೇಕಾಗಿದೆ ಹೆಣ್ಮಕ್ಳು. ಅದೇನೋ ಹುಟ್ಟಿ ಬಿಟ್ಟೆ ದರಿದ್ರ. ನಾನು ಏನ್ ಮಾಡ್ಬೇಕು? ಅದಕ್ಕೆಲ್ಲಿ ಸಾಲಿ ಪಾಲಿ ಎಲ್ಲ ಕಲ್ಸಾಕ್ ಹೋಗ್ಲಿ? ಇದ್ದದ್ ಬದದ್ದು ಎಲ್ಲ ರೊಕ್ಕ ಅದಕ್ಕೆ ಹಾಕಿಬಿಟ್ರ. ನನಗೂ ಮಗ ಅದನಪ್ಪ ಮಗ, ನಾನು ಅವನಿಗೆ ಏನ್ ಮಾಡ್ಬೇಕು? ನಾಳೆ ಅವನ ಕೈಯಾಗ ಏನು ಚಿಪ್ಕೊಳ್ಳೇನು? ಓದ್ಸಾಕು ರೊಕ್ಕ ಹಾಕ್ಬೇಕು, ಮದ್ವಿ ಮಾಡಾಕು ರೊಕ್ಕ ಹಾಕ್ಬೇಕು. ಯಾಕೆ ಓದಿಸಿ ಯಾವನಿಗೆ ದುಡ್ದು ಹಾಕಂತಂದು ಮದ್ವಿ ಮಾಡ್ಕೊಡ್ಬೇಕು? ಬೇಕಾಗೇ ಇಲ್ಲ. ಮದ್ವಿಗೆ ಒಂದ್ ರೊಕ್ಕ ಹಾಕ್ತಾನೆ. ಹುಟ್ಟಿ ತಪ್ಪಿಗೆ ನನಗೆ ಹುಟ್ಟಾಳ ಅನ್ನೋ ತಪ್ಪಿಗೆ ಮದ್ವಿಗೆ ಒಂದ್ ರೊಕ್ಕ ಹಾಕಿ ಮದ್ವಿ ಮಾಡಿಕೊಟ್ಟು ಬಿಡ್ಬೇಕು. ಅಟ್ಟ ಮದ್ವಿ ಮಾಡಿಕೊಟ್ಟೆ ಅಂದ್ರೆ ನಂದು ತಲೆ ತೊಳ್ಕೊಂಡ್ಬಿಡ್ತಾನೆ ಆಯ್ತಾ ದರಿದ್ರ ಕಳೀತು ಅಂತಂದು. ಇದ್ರ ನಡುವ ನೀ ಒಂದು ಕಡ್ಡಿ ಅಳ್ಳಾಡ್ಸ್ಬೇಡ. ನಾ ಹೇಳ್ತಂಗೆ ಕೇಳ. ಎಲ್ಲ ನಾನು ಅನ್ಕೊಂಡಂಗೆ ಆಗಕತ್ತೈತಿ. ನಮ್ಮ ಪಾಡಿಗೆ ನಮ್ಮ ಜೀವನ ನಮ್ಮ ಇಷ್ಟ ನಾ ಹೆಂಗಾರ ಇರ್ತೇವೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು. ನೀನ್ ನಡು ಹಿಂಗೆ ಬಂದು ಕಡ್ಡಿ ಅಳ್ಳಾಡ್ಸ್ತಿ ಅಂದ್ರೆ ಆಮೇಲೆ ಏನ್ ಕೇಳ್ರ ಆದ್ರೂ ನೋಡು. ಮತ್ತೆ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಎಂತ ದರಿದ್ರ ವಿಚಾರದ ಅನ್ನೋದಿಯೋ ನೀನು. ಏನೋ ಒಂದಿಟ್ಟು ಸಿಡುಕದ ಅನ್ಬಿಡು ಶಂಕರ ಅಂತ ತಿಳ್ಕೊಂಡಿದ್ದಿ ಬಿಡು. ನಾನು ಎಷ್ಟು ದರಿದ್ರದಿ ನೀನು ಅನ್ನೋದು ಗೊತ್ತಿದ್ದಿದ್ದಿಲ್ಲ ನನಗೆ. ಅಲ್ಲಿ ಆ ಹೆಣ್ಮಕ್ಳು ಯಾಕಲಿ ದರಿದ್ರಕ್ಕವು? ನೀನ್ಲಿ ದರಿದ್ರ ನೀನು. ಹೆಣ್ಮಕ್ಳು ಅಂದ್ರ ಲಕ್ಷ್ಮೀಲಿ ಅದು. ಹೆಣ್ಮಕ್ಳು ಮನ್ಯಾಗ ಹುಟ್ಟಬೇಕಂದ್ರು ಪುಣ್ಯ ಮಾಡಿರ್ಬೇಕು. ಯಾಕಲೇ ಶಂಕರ, ಹೆಣ್ಮಕ್ಳು ಇಲ್ದಾನ ಹುಟ್ಟಿಬಿಟ್ಟೇನ್ಲಿ ನೀನು? ಹೆಣ್ಮಕ್ಳು ಇಲ್ದಾನ ಹುಟ್ಟಿಬಿಟ್ಟಿ. ಅವು ಆದ್ರ ಹಡದ ಅವು ಆದ್ರ ತಾಯಿ ಅಂತ ಆಕಿ ಒಂದ್ ಹೆಣ್ಣು ಹೌದಿಲ್ಲ? ಹೆಂಡತಿ ಆದ್ರ ಆಕಿನೂ ಜೊತೆಗೆ ಬೇಕು. ಆಕಿನೂ ಹೆಂಡತಿ. ಆಕಿ ದರಿದ್ರ ಅಲ್ಲನ?
ನಿಮ್ಮವು ದರಿದ್ರಲ್ಲ ಹಂಗಾರ ಮಕ್ಕಳಷ್ಟ ಯಾಕಪ್ಪ ದರಿದ್ರಕ್ಕವು? ಆ ತಾಯಿ ಹೊಟ್ಯಾಗ ಹುಟ್ತೀರಿ, ಆಕಿ ಹಾಲು ಕುಡಿದು ಬೆಳಿತೀರಿ, ಆಕಿ ತಿನ್ಸಿದ ಕೂಳು ತಿಂತೀರಿ, ಆಕಿ ನಡೆಸಿದ್ರ ನಡೆಯೋದ್ ಕಲಿತೀರಿ, ಆಕಿ ತೊಳಸಿದ್ರ ತೊಳ್ಕೊಂಡು ಬೆಳಿತೀರ್ಲಿ, ಆಕಿ ಮಾತು ಕಲ್ಸಿದ್ರ ಮಾತಾಡ್ತಿ, ಆಕಿ ಬರೆಯೋದು ಕಲ್ಸಿದ್ರ ಬರೀತಿದಿ ಹುಂಬಾ. ಅದ ತಾಯಿ ಕಲಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಿಲಿ? ಮನುಷ್ಯ ಮಾಸದ ಮುದ್ದೆಯಾಗಿ ಬಿದ್ದಿರ್ತಿದ್ದಿ. ಎಲ್ಲ ಸಣ್ಣಕ್ಕಿರ್ತ ತಿಳಿಸಿ ಹೇಳಿ ಅದು ತಪ್ಪು ಇದು ಸರಿ ಅಂತಂದು ಎಲ್ಲ ಹೇಳಿ 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 ಆಕಿ ಜೀವ ತೇದು ಕಲ್ಸಿರ್ತಾಳ ಅಂತಂದು ನೀವಿಷ್ಟೆಲ್ಲ ದೊಡ್ಡರಾಕಿರಿ. ಈಗ ನಿಮ್ಮವು ಹೆಣ್ಮಗಳಲ್ಲನ ಆ ಮಗಳಾಟ ದರಿದ್ರ ಆಕಿಗೆ ಯಾಕೆ ಮಾಡ್ಬೇಕು ಬಿಡ್ಬೇಕು? ಥು, ಎಂತ ಕೆಟ್ಟ ವಿಚಾರದನದಿಯೋ ಮರಾಯ ನೀನು. ನಿನ್ನಂತಾನೆ ಮನ್ಯಾಗ ಹುಟ್ಟಬಾರ್ದಾಗಿತ್ತು ಬಿಡು ಹುಡುಗಿಯದ. ಪುಣ್ಯಾತಿಗಿತ್ತಿ ಅಂತರ ಪುಣ್ಯವಂತರ ಮನ್ಯಾಗ ಹುಟ್ಟಬೇಕಾಗಿತ್ತು. ನಿನ್ನಂತರ ಮನ್ಯಾಗ ಹುಟ್ಟತ ಹುಡುಗಿ ತಪ್ಪದು ಮತ್ತ. ಜಾಸ್ತಿ ಪುರಾಣ ಹೇಳ್ಬೇಡ ಗೌಡ, ಬಿಡು ಇಲ್ಲಿಂದ ಗಾಡಿ. ಇನ್ನೊಂದ್ಸರಿ ನನ್ನ ಮನೆ ಕಡೆಗೆ ನಿನ್ನೆಳು ಬರ್ಬಾರ್ದು ನೋಡಿ ಹೇಳ್ತಾನ. ಹೋಗಂಗಿಲ್ಲ ಅಂದೆ. ನಾನು ಸೊಸಿನ ಕರ್ಕೊಂಡ ಹೋಗೋದು ಇವತ್ತ. ನಿನಗೆಲ್ಲ ತಿಳಿಸಿ ಹೇಳಿದ್ದು ಆತು, ಎಲ್ಲ ಆತು. ಇನ್ನು ಯಾವನಿಗೂ ಹೆದರಂಗಿಲ್ಲ. ನನ್ನ ಸೊಸಿನ ಕರ್ಕೊಂಡು ಹೋಗೋದ ಸೈ. ಏನ್ ಮಾಡ್ತಿ ಮಾಡ್ಕೆ ಹೋಗು. ಯಾವ ಸೊಸಿ ಕರ್ಕೊಂಡು ಹೋಗಿಲಿ? ನನ್ನ ಮಗಳಲ್ಲಿ ಯಾಕೆ ಗೌಡ ಇಟ್ಕರ್ಸ್ತ ನಿನಗ. ಓಡಿ ಹೋಗಾಕ ತಯಾರಾಗಿ ಬಂದ ಬಿಟ್ಟಿ ಏನೋ ಆಗ್ಲೇ. ಅದಕ್ಕೆ ಇವ ಇಲ್ಲಿ ಕಾಯ್ಕೊಂತ ನಿಂತ ನಿನಗ. ಎಷ್ಟು ದಿನದಿಂದ ನಡೆಸಿದ್ರಿ ಇದನ್ನ ಕಳ್ಳಾಟನ? ಓಹೋ, ಇದಕ್ಕೆ ನಿನ್ನ ಕುಮ್ಮಕ್ ಬೇರೆ ಐತನ? ಅವತ್ತು ಬಂದ್ ಗೌರಕ್ ನಿನ್ ಹತ್ರ ಹೇಳ್ದಾಗ ನಾನು ಕಂಡಿದ್ದಕ್ಕೆ ನಿನ್ ಕುಮ್ಮಕ್ಕ ಐತಿ ಅಂತಂದು. ನಿನ್ನ ಕುಮ್ಮಕ್ ಇರ್ಲಾರ್ದ ಇಷ್ಟೆಲ್ಲ ಹರಡಾಕತ್ತೆ ನೀಕಿಗೆ. ಇದಾನ ನೀ ಕಲ್ಸಿರೋದಕ್ಕೆ ಈಗ ಪಾಠನ? ಅವ್ವ ಏನ್ ಕಲ್ಸಾಳ ಏನ್ ಬಿಟ್ಟಾಳ ಅನ್ನೋದು ನನಗೆ ಗೊತ್ತೈತಿ. ಇಷ್ಟು ದಿನ ನೀನ್ ಒಳ್ಳೇದ್ ಕೇಳ್ತಿ ಅನ್ಕೊಂಡಿದ್ಯಪ್ಪ. ಆದ್ರೆ ನಾನು ಹುಟ್ಟಿದ್ದ ತಪ್ಪು ಅಂತ ನೀ ಅನ್ಕಂತಿ ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ. ಎಷ್ಟೋ ಸರಿ ಅನ್ಸಿತ್ತು ನಾ ಯಾಕೆ ಹೆಣ್ಣಾಗಿ ಹುಟ್ಟಿದೆ ಅಂತಂದು. ಆದ್ರೂ ಅವ್ವ ಏನೇನೋ ಹೇಳಿ ನನಗೆ ಮರೆಸ್ಬಿಡ್ತಿದ್ಲು, ಖುಷಿ ಪಡಿಸ್ತಿದ್ಲು. ನಮ್ಮಪ್ಪ ಏನೋ ಹೇಳಿದ್ರು ನಾನು ಒಳ್ಳೇದ್ ಕೇಳ್ತಾನ. ನಾನೇ ಏನೋ ತಪ್ಪು ಮಾಡಿದ್ನೇನ, ಅದಕ್ಕೆ ನಮ್ಮಪ್ಪ ಈ ನಮ್ನಿ ಬೈತಾನ. ನಾನೇ ಏನೋ ತಪ್ಪು ಮಾಡೀನಿ, ಅದಕ್ಕೆ ಈ ನಮ್ನಿ ಬೈತಾನ ನಮ್ಮಪ್ಪ ಅಂತ ಅನ್ಕೊಂಡೇನಿ. ಆದ್ರೆ ನಾ ಹೆಣ್ಣಾಗಿ ಹುಟ್ಟಿದ್ದ ತಪ್ಪು ಅನ್ನೋದು ಇವತ್ತು ಗೊತ್ತಾತಪ್ಪ, ಇವತ್ತು ಗೊತ್ತಾತು. ನಾನೇನು ನಿನ್ ಕೇಳ್ಕೊಂಡಿದ್ದಿಲ್ಲಪ್ಪ ನಾನು ಹುಟ್ಟಿಸ್ರಿ ಅಂತಂದು. ನನ್ನ ಮನಸ್ಸಿಗೆ ಬಹಳ ನೋವಾಗಿತ್ತಪ್ಪ ಇವತ್ತ. ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪನ? ನಿಮ್ಮ ಮನ್ಯಾಗ ಹುಟ್ಬೇಕನ್ನೋದು ದೇವ್ರಿಚ್ಛೆ, ನನ್ನ ಇಷ್ಟಾನ? ಮತ್ತು ನನಗೆ ಯಾಕೆ ಶಿಕ್ಷೆ ಕೊಡಕತ್ತೀರಿ? ನನಗೆ ಯಾಕೆ ಇಷ್ಟು ದಿನ ಈ ಥರ ಶಿಕ್ಷೆ ಕೊಟ್ರಿ? ಈಗೂ ಇಷ್ಟೆಲ್ಲ ಈ ನಮ್ನಿ ಮಾತಾಡ್ತೀರಿ. ನನಗೆ ಎಷ್ಟು ನೋವಾದ ಗೊತ್ತನಪ್ಪ. ನಾ ಏನು ತಪ್ಪು ಮಾಡೇನಪ್ಪ ಹಂಗಾರ? ನಾ ಏನು ತಪ್ಪು ಮಾಡೀನಿ? ನಾನು ಮನುಷ್ಯಳಲ್ಲನ? ನಂದು ಜೀವ ಅಲ್ಲನ? ನನಗೆ ಮನಸ್ಸಿಲ್ಲನ? ನನಗೂ ನೋವಾಕತ್ತಿಲ್ಲ, ನನಗೂ ಬೇಜಾರಾಗತ್ತೆ ಇಲ್ಲ ಅಪ್ಪ. ಯಾವುದನ್ನು ವಿಚಾರನ ಮಾಡಲಿಲ್ಲಲ್ಲಪ್ಪ ನೀನು. ನಾ ಹೊರಗೆ ಹೋದ್ರೆ ನಿಮ್ಮ ಮರ್ಯಾದೆ ಹೋಗತಿ, ಒಳಗೆ ಇದ್ರೆ ಮರ್ಯಾದೆ ಉಳಿತೈತಿ. ಅದು ಹೆಂಗಪ್ಪ? ನಾ ಹೊರಗೆ ಹೋದ್ರೆ ನಿಮ್ಮ ಮರ್ಯಾದೆ ಹೆಂಗ ಹಾಳಾಕತಿ? ಒಂದು ಸ್ವಲ್ಪ ಹೇಳಿ ನನಗೆ. ಕೆಡಬೇಕು ಅಂದ್ರೆ ಹೆಂಗಾದ್ರೂ ಕೆಡ್ತಾರಪ್ಪ. ಒಳ್ಳೆಯರಾಗಿರ್ಬೇಕು ಅಂತಂದ್ರೆ ಹೆಂಗಾದ್ರೂ ಇರ್ತಾರ. ನೀವು ಎಷ್ಟು ಅನುಮಾನ ಪಟ್ಟರು ಇರ್ತಾರ. ಆದ್ರೆ ಒಂದು ತಿಳ್ಕರ್ಯಪ್ಪ, ಅನುಮಾನದಿಂದ ನೋಡಿ ಯಾವ ಮಕ್ಕಳನ್ನೂ ಆಗಲಿ ಯಾವ ಹೆಂಡತಿನಾಗಲಿ ನೀವು ಚೆನ್ನಾಗಿ ಇಟ್ಕೊಳಕ್ಕಾಗಂಗಿಲ್ಲ. ಅವ್ರು ಎಷ್ಟೋ ಒಳ್ಳೆಯರಾಗಿದ್ರು ನೀವು ಅನುಮಾನ ಪಡೋದ್ರಿಂದ ಆದ್ರೂ ಅರ್ಧ ಅವ್ರು ಕೆಟ್ಟ ಹೋಗೋ ನಿರ್ಧಾರ ಮಾಡ್ತಾರ. ಕೆಲವೊಬ್ರು ಅವ್ರ ತಲೆ ಕೆಟ್ಟರ ಹಂಗ ಮಾಡ್ತಾರ. ಅವ್ರು ಇಷ್ಟ ಅನುಮಾನ, ನಾವು ಇಷ್ಟು ಚೆನ್ನಾಗಿದ್ರು ಅನುಮಾನ ಪಡ್ತಾರ ಅಂತಂದಾಗ ಯಾಕೆ ಇವ್ರಿಗೆ ಇಷ್ಟು ಲಾಯಲ್ ಆಗಿರ್ಬೇಕು ಅಂತಾರ. ಅವ್ರು ಮತ್ತೆ ಅವ್ರಿಗೆ ಹೆಂಗ್ ಬೇಕು ಹಂಗಿರಾಕ್ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಇನ್ನೂ ಕೆಲವೊಬ್ರು ಇವ್ರು ಇಂಥವ್ರ ಬುದ್ಧಿನೇ ಇಷ್ಟ ಅಂತಂದು ಅವ್ರು ಹೆಂಗಿರ್ಬೇಕು ಹಂಗ ಇರ್ತಾರಪ್ಪ. ಆದ್ರೆ ದಯವಿಟ್ಟು ಒಂದ್ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ, ಒಂದ್ ಸ್ವಲ್ಪ ನೋಡಿ ಮಾತಾಡ್ರಿ. ಯಾವ ಹೆಣ್ಮಕ್ಳಿಗೂ ಈ ತರ ಗಲೀಜಾಗಿ ಮಾತಾಡ್ಬೇಡ್ರಿ ಅಪ್ಪಾಜಿ. ದರಿದ್ರ ನನಗೇನು ಗೊತ್ತಿತ್ತಪ್ಪ ನಾ ದರಿದ್ರ ಅಂತಂದು? ನನಗೆ ಯಾಕಪ್ಪ ಅಷ್ಟು ರೊಕ್ಕ ಖರ್ಚು ಮಾಡಕ್ಕೆ ಹೆದರ್ತೀನಿ ನೀನು? ಯಾಕಪ್ಪ? ನಿನ್ನ ಮಗ್ಗ ಆದ್ರೆ ರೊಕ್ಕ ಖರ್ಚು ಮಾಡಿದ್ರೆ ನಡೀತೈತಿ, ನನಗೆ ರೊಕ್ಕ ಖರ್ಚು ಮಾಡಿದ್ರೆ ತಪ್ಪು ಯಾಕಪ್ಪ? ನಾ ಇನ್ನೊಬ್ರ ಮನೆಗೆ ಹೋದ್ರೆ ನಾನೇನು ಮಾಡಲಿ? ನಾ ಮಾಡಿದ್ದನ್ನು ಇನ್ನೊಬ್ರ ಮನೆಗೆ ನಾ ಹೋಗ್ಬೇಕು ಅನ್ನೋ ರೂಲ್ಸ್ ನಾನು ಮಾಡೀನೇನು? ನಿಮ್ಮಂತ ದೊಡ್ಡರ ಮಾಡಿರೋದು ಅದನ್ನ ರೂಲ್ಸ್, ನಾನಲ್ಲ. ನೀವು ಇಟ್ಕೋರಿ ನಿಮ್ಮ ಹತ್ರ ನನ್ನ. ನಾ ದುಡಿತೀನಿ. ನಿಮ್ಮ ಮಗ ಹೆಂಗೆ ದುಡಿದು ನಿಮ್ಮನ್ನು ಸಾಕ್ತಾನ, ನಾನು ಹಂಗ ದುಡಿದು ನಿಮ್ಮನ್ನು ಸಾಕ್ತೀನಿ. ಆದ್ರೆ ನಿಮಗದು ಇಷ್ಟ ಇಲ್ಲ. ನಿಮ್ಮ ಮಗ ಹೊರಗೆ ಹೋದ್ರೆ ನಿಮ್ಮ ಮರ್ಯಾದೆ ಹೋಗಲ್ಲ. ನಿಮ್ಮ ಮಗ ಹೊರಗೆ ಹೋಗಿ ದುಡ್ಕೊಂಬಂದ್ರೆ ನಿಮ್ಮ ಮರ್ಯಾದೆ ಹೋಗಲ್ಲ. ನಾ ಹೊರಗೆ ಹೋಗಿ ದುಡ್ಕೊಂಬಂದ್ರೆ ನಿಮ್ಮ ಮರ್ಯಾದೆ ಹೋಗತಿ. ಹಂಗ್ಯಾಕಪ್ಪ ಅದು? ಎಲ್ಲ ನೀವ ಮಾಡಿರೋ ರೂಲ್ಸ್ಗಳು. ನಮ್ದು ಏನೈತಿ ಇದ್ರಾಗ ತಪ್ಪು? ನೀವು ಹುಟ್ಟಿಸ್ತೀರಿ, ನಾವು ಹುಟ್ಟುತ್ತೇವೆ. ನೀವು ಬೆಳೆಸ್ತೀರಿ, ನಾವು ಬೆಳಿತೇವಿ. ನೀವು ಇದ ರೂಲ್ಸು, ಹೆಣ್ಮಕ್ಳು ಹಿಂಗ ಇರ್ಬೇಕು, ಗಂಡ್ಮಕ್ಳು ಹಿಂಗ ಇರ್ಬೇಕು ಅಂತ ನೀವು ಹೇಳ್ತೀರಿ, ನಾವು ಅದನ್ನ ಕೇಳ್ತೇವೆ. ನಾವೇನ್ ಮಾಡಿವಪ್ಪ ಇದ್ರಾಗ? ನಮ್ದೇನ್ ತಪ್ಪೈತಿ? ಹೇಳಪ್ಪ, ಹೇಳು, ನಮ್ದೇನ್ ತಪ್ಪೈತಿ ಇದ್ರಾಗ? ನಿಮಗೆ ಹೆಣ್ಮಕ್ಳು ಎಲ್ಲದಕ್ಕೂ ಬೇಕು, ಎಲ್ಲದಕ್ಕೂ ಹೆಣ್ಮಕ್ಳು ಬೇಕು ನಿಮಗೆ. ಒಂದು ಮುಂಜಾನೆ ಎದ್ದಾಗಿಂದ ರಾತ್ರಿ ಮಕ್ಕಳವರೆಗೂ. ಯಾಕ? ರಾತ್ರಿ ಮಕ್ಕೊಂಡ ಮೇಲೂ ಹೆಣ್ಮಕ್ಳು ಬೇಕಾ ನಿಮಗೆ? ಆದ್ರೆ ಮತ್ತು ಕಾಲಿಗೆ ತುಳಿಯೋದು ಹೆಣ್ಮಕ್ಳನ್ನ, ನೀವು ಬೈಯೋದು ಹೆಣ್ಮಕ್ಳನ್ನ, ಹೊಡಿಯೋದು ಹೆಣ್ಮಕ್ಳನ್ನ.
ನೀವು ಹುಟ್ಟಿದಾಗಿಂದ ನೀವು ಸಾಯೋ ತನಕನೂ ಒಂದಲ್ಲ ಒಂದು ಹೆಣ್ಣಿನ ಸಹಾಯದಿಂದ ಬದುಕ್ತಿರ್ತೀರಿ ಮತ್ತು ಆ ಹೆಣ್ಣಿಗೆ ಬೈಯೋದು ಬಿಡಂಗಿಲ್ಲ, ಅನ್ನೋದು ಬಿಡಂಗಿಲ್ಲ. ಇದು ಎಂಥ ಕರ್ಮ. ನಿಜವಾಗ್ಲು ನಿಜವಾಗ್ಲೂ ಹೆಣ್ಣಾಗಿ ಹುಟ್ಟಬಾರ್ದು. ಎಲ್ಲ ಮಾಡಿ ಮಟ್ಟಿ ಅನಿಸ್ಕೊಂಡು ಇಷ್ಟು ಈ ಥರ ಅವಮಾನ ಮಾಡಿಸ್ಕೊಂಡು ಇರೋಂಥ ಅವಶ್ಯಕತೆ ಏನಾರ ಏನೈತಿ? ಹುಟ್ಟಬಾರ್ದು, ಹೆಣ್ಮಕ್ಳಾಗಿ ಹುಟ್ಟಬಾರ್ದು. ಕತ್ತಿ ಥರ ಕೆಲಸ ಮಾಡು, ಹೊಡೆದ್ರೆ ಹೊಡಿಸ್ಕೋಬೇಕು, ಬೈದ್ರೆ ಬೈಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು. ಮತ್ತು ಹೆಣ್ಮಕ್ಳ ಕೆಟ್ಟವ್ರು. ಹೋಗ್ಲಿ ಬಿಡಪ್ಪ, ಒಳ್ಳೇದಾತ್ ನಿನ್ನ ಬಾಯಿಗೆ ಇವತ್ತರ ಖರೆ ನಿಜ ಹೊರಗೆ ಬಂತಲ್ಲ. ಬೇಡಪ್ಪ ಬೇಡ, ಪಾಪ ನನ್ನ ಮ್ಯಾಗ ದುಡ್ಡು ಖರ್ಚು ಮಾಡಕ್ಕೆ ನಿನಗೆ ಇಷ್ಟ ಇಲ್ಲಲ್ಲ. ನನ್ನ ಮ್ಯಾಗ ದುಡ್ಡು ಖರ್ಚು ಮಾಡಿ ದುಡ್ಡು ವೇಸ್ಟ್ ಯಾಕೆ ಮಾಡ್ಕೊಂತಿ? ಬೇಡಪ್ಪ, ನನ್ನ ಮದುವೆಗೂ ನೀ ಖರ್ಚು ಮಾಡೋದು ಬೇಡಪ್ಪ, ನೀ ನನ್ನ ಮದುವೆನೂ ಮಾಡೋದು ಬೇಡ. ಇಲ್ಲಿವರೆಗೂ ನಾ ತಪ್ಪು ಮಾಡಕತ್ತೇನೆ ಅಂತ ಅನ್ಸಕತ್ತಿತ್ತು, ಆದ್ರೆ ಈಗ ಅನ್ಸಂಗಿಲ್ಲಪ್ಪ. ಇನ್ನೊಂದು ಕ್ಷಣ ನಾ ಇಲ್ಲಿ ಇರಕ್ಕೆ ಇಷ್ಟಪಡಂಗಿಲ್ಲಪ್ಪ. ಪಾಪ ನನ್ನ ಮದುವೆ ಮಾಡಕ್ಕೆ ನಿಂತು ನಿನಗೆ ಯಾಕೆ ತೊಂದ್ರೆ? ನಿನಗೆ ಯಾಕೆ ದುಡ್ಡು ಖರ್ಚು? ಹೋದಿಲ್ಲ, ಬೇಡ. ಆ ದುಡ್ಡನ್ನು ಉಳಿಸ್ಕೊಂಡು ನೀನೇ ಇಟ್ಕಯಪ್ಪ, ನಿನ್ನ ಮಗಗೆ ಕೊಡು, ಅದನ್ನು ನಿನ್ನ ಮಗ್ಗ ಕೊಡು. ನಿನ್ಗೆ ಯಾಕಪ್ಪ ಕಷ್ಟ ಕೊಡ್ಬೇಕು? ಬ್ಯಾಡ ತಗೋಪ್ಪ, ನೀನೇ ಇಟ್ಕಪ್ಪ. ಯಾಕ ನಾಟಕ ಮಾಡಕತ್ತೀನ? ಮಂದಿ ಇದ್ರಿಗೆ ನನಗೆ ಹೆಂಗ್ ಬೇಕು ಮಾತಾಡಕತ್ತೀನ? ಇವೆಲ್ಲ ಪುರಾಣ ಕತಿ ಸಾಕು. ನಡಿ ಮನಿ ನಡಿ, ಯಾವ್ದಾರು ಪಿಕ್ಚರ್ ನೋಡ್ಬಿದ್ಯಾ? ಹೆಂಗ ನಾಟಕ ಮಾಡಕತ್ತಾಳ ಇಲ್ಲಿ ನಾಟಕ? ನನ್ಗೆ ಗೊತ್ತೈತಿ ಏನ್ ಮಾಡ್ಬೇಕೇನಿಲ್ಲ ಅನ್ನೋದು. ನಡಿ ಮನಿಗೆ, ಒಳಗ್ ನಡಿ. ಹೋಗೋದಿಲ್ಲ ಆಕಿ ಒಳಗೆ. ಹೋಗೋದಿಲ್ಲ? ಯಾಕೆ ಹೋಗೋದಿಲ್ಲ? ಆಕಿ ಜೀವನ ಕಟ್ಕೊಳಕ್ ಹೊಂಟಾಳ. ಆಕಿನ ಕೈ ಬಿಟ್ಬಿಡ್ರಿ. ಆಕಿಗೆ ಹೆಂಗ್ ಬೇಕು ಹಂಗ, ಆಕಿಗೆ ಎಲ್ಲಿ ಸರಿ ಇರ್ತೈತಿ ಅಲ್ಲಿ ಆಕಿ ಜೀವನ ಕಟ್ಕೊಂತಾಳ. ಆಕಿಗೆ ಗೊತ್ತೈತಿ, ಈಗ ಆಕಿಗೆ ಅಷ್ಟು ತಿಳುವಳಿಕೆನೂ ಐತಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು. ಯಾವಾಗಿದ್ರು ಆಕಿ ನಿಮಗೆ ವಜ್ಜಿನ ಆಗಿದ್ಲು, ಈಗ ಯಾಕೆ ತಲೆ ಕೆಡಿಸ್ಕೊಂತೀರಿ? ಆಕಿ ಎಲ್ಲಿ ಹೋದ್ರೇನು, ಏನು ಮಾಡಿದ್ರೇನು, ನಿಮ್ಗೆ ಯಾಕೆ? ಬಿಟ್ಬಿಡ್ರಿ. ಯಾಕೆ ಮೀನಾಕ್ಷಿ ಬಾಯನ್ ಹಲ್ಲು ಬಕ್ ಅಂತ ನೋಡಿ ಹಾಗ? ಅಪ್ಪ ಅವು ಏನ್ರ ಅಂದ್ರಿ ಮತ್ತೆ ಸರಿ ಇರಂಗಿಲ್ಲ. ಓ, ಇಬ್ರು ಸೇರಿ ಆಟ ಕಟ್ಟಾಕತ್ತೀರಿ ನಿದ್ರಿಗೆ? ಇಬ್ಬರನ್ನ ಇಲ್ಲೇ ಕುಡ್ಕೊಲ್ ತಗೊಂಡ ಸಣ್ಣ ಕತ್ತರಿಸ್ಬಿಡ್ತಾನೆ. ಕತ್ತರ್ಸು ಅದನ್ನ ಮಾಡಿ ಪುಣ್ಯ ಕಟ್ಟಿಯ. ನಮಗೂ ಈ ಜೀವನ ಬದುಕಾಕ ಸ್ವಲ್ಪನೂ ಇಷ್ಟ ಇಲ್ಲ. ಸಾಕಾಗಿ ಹೋಗ್ಬಿಟ್ಟೈತಿ. ಇಂಥ ಜೀವನ ಮಾಡೋದಕ್ಕಿಂತ ಸಾಯದ ಮೇಲೆ ಕತ್ತರಿಸ್ಬಿಡು, ಸತ್ತು ಹೋಗ್ಬಿಡ್ತೇವೆ. ದೀಪಾ ಬಾರ್ವಾ, ಹೋಗನ್ ಬಾರ್ವಾ, ಒತ್ತಕತಿ ಬೆಳಕ್ ಹರಿಯಾಕತ್ತು ತಿರ್ಗ ಬಾ. ಅಲ್ಲಿ ಗುಡಿಯಾಗ ಎಲ್ಲಾರು ಹೇಳಿಟ್ಟನಿ, ಕಾಯ್ತಿರ್ತಾರ, ಜಲ್ದಿ ಬಾ ತಂಗಿ. ಮಕ್ಳು ಹೇಗೋಡ ಜಾಸ್ತಿ ನಾತಲ್ಲಿಂದ ಸುಮ್ಮನೆ ನಿಲ್ತೀಯ? ಹೊಕ್ಕಿಯ ಇಲ್ಲ ಇಲ್ಲಿಂದ? ಹೆಂಗೆ ಕರ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಯಪ್ಪ ನಾನ ಹೋಗಾಕತ್ತೀನಿ, ನಾನು ಇಷ್ಟಪಟ್ಟು ಹೋಗಾಕತ್ತೀನಿ. ನಮ್ಮ ಅವ್ಗೆ ಯಾವ ಸರಿ ಅನಿಸ್ತತೆ ನಾ ಅದ ದಾರಿಯಾಗಿ ನಡಿತೀನಿ. ಯಾಕಂದ್ರೆ ಜೀವನ ಪೂರ್ತಿ ನಾನು ಹುಟ್ಟಿದಾಗಿಂದ ಇಲ್ಲಿ ತನಕ ನನ್ನನ್ನು ನಂಬಿದಕ್ಕಿ, ನನ್ನನ್ನು ಪ್ರೀತಿ ಮಾಡ್ದಕ್ಕಿ ಅಂದ್ರೆ ನಮ್ಮ ಅವ್ವನ. ಅದಕ್ಕೆ ಇವತ್ತು ಆಕಿಗೆ ಏನು ಸರಿ ಅನ್ಸಾಕತ್ತೈತಿ ನಾ ಅದನ್ನ ಮಾಡ್ತೀನಿ, ಅದ ದಾರಿಯಾಗನ ಹೋಗ್ತೀನಿ. ಹೆಂಗಿದ್ರು ನಿನಗೆ ನನ್ನ ಮ್ಯಾಗ ದುಡ್ಡು ಖರ್ಚು ಮಾಡೋದು ಕಷ್ಟನ ಅಲ್ಲ, ಹೋಗ್ಲಿ ಬಿಡು. ಯಾಕೆ ತಲೆ ಕೆಡಿಸ್ಕೊಂತೀಯಪ್ಪ? ಅದು ಉಳಿದಿದ್ದ ದುಡ್ಡನ್ನ ನಿನ್ನ ಮಗ ಕೊಟ್ಬಿಡು. ನಿನ್ನ ಮಗ ಏನು ಮಾಡ್ತಾನಲ್ಲ ಅದ ಚಲೋ ಇರ್ತೈತಿ. ನಿನ್ನ ಮಗ ದುಡಿತಾನ, ದುಡಿದು ನೀನು ಸಾಕ್ತಾನ, ಅವನಿಗೆ ದುಡ್ಡು ಖರ್ಚು ಮಾಡೋದ್ರಾಗ ಒಂದು ಅರ್ಥ ಐತಿ. ಅದಲ್ಲ ಇರೋದಿಲ್ಲ ನಿನ್ನ ತಲೆಯಾಗಿರೋದಪ್ಪ. ಮಾಡು ಹೋಗು. ಸುಮ್ಮನೆ ಮನೆಗೆ ನಡೀದೀಪ. ಇಲ್ಲಪ್ಪ, ನಾನು ನಮ್ಮ ಅವ್ವಾರ ಜೋಡಿ ಹೊಂಟೇನಿ. ಕೈ ಕಾಲು ಕತ್ತರಿಸ್ಬಿಡ್ತೇನೆ ಇಲ್ಲೇ. ನೀವೇನ ಮಾಡಿದ್ರು ನಾ ಮಾತ್ರ ನಿಮ್ಮ ಜೋಡಿ ಮನೆಗೆ ಹೊರವಳ್ಳಿ ಹೋಗಂಗಿಲ್ಲ. ಇಷ್ಟೆಲ್ಲ ನಿಮ್ಮ ಬಾಯಲ್ಲಿ ಮಾತು ಕೇಳಿ ನಿಮ್ಮ ಕಡೆಯಿಂದ ಇಷ್ಟೆಲ್ಲ ಅನ್ನಿಸ್ಕೊಂಡು ನಿಮ್ಮ ಮನಸ್ಸಿನಾಗ ಇದ್ದಿದ್ದು ಇವತ್ತು ಹೊರಗೆ ಬಿತ್ತಲ್ಲ, ಇನ್ನು ಮ್ಯಾಗ ಅದನ್ನೆಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಾ ಮಾತ್ರ ಹೊಳ್ಳಿ ಮನೆಗೆ ಬರಂಗಿಲ್ಲಪ್ಪ. ಈ ದರಿದ್ರ ಮಗಳನ್ನ ಕರ್ಕೊಂಡು ಯಾಕೆ ಮನೆಗೆ ಹೋಗ್ತೀರಿ? ಬೇಡಪ್ಪ ಬೇಡ. ಈ ದರಿದ್ರನ್ನ ಇಲ್ಲೇ ಬಿಟ್ಬಿಡ್ರಿ, ನೀವು ಹೋಗ್ರಿ. ಈ ದರಿದ್ರ ನಿಮಗೆ ಬೇಡ. ಅವಾಗ ನಾನು ಸಣ್ಣಕ್ಕಿದ್ದೆ, ಹೌದಿಲ್ಲ? ಪಾಪ ನಿಮಗೇನ ಮನುಷ್ಯತ್ವ ಉಕ್ಕಿ ಹರಿಯಾಕತ್ತಿತ್ತು ಅನಿಸ್ತತಿ. ಅದಕ್ಕೆ ನಾನು ನಿನ್ನೇನು ಹೊರಗೆ ದಬ್ಬೋದು ಅಂತಂದು ಒಳ ಮನ್ಯಾಗ ಇಟ್ಕೊಂಡು ಸಾಕಿರಿ. ಸಾಕಪ್ಪ, ಇಷ್ಟು ಸಾಕಿಟ್ಟು ದೊಡ್ಡಕ್ಕಿನ್ ಮಾಡಿರಲ್ಲ ಅಷ್ಟೇ ಸಾಕು. ಇನ್ನೂ ಈ ದರಿದ್ರನ್ನ ನೀವು ತಡ್ಕೊಬೇಡ್ರಿ. ಇನ್ನೂ ಈ ದರಿದ್ರನ್ನ ಯಾಕೆ ನೀವು ಮನ್ಯಾಗ ಇಟ್ಕೊಂತೀರಿ? ಬೇಡಪ್ಪ ಬೇಡ, ನೀವು ಹೋಗ್ರಿ. ನನ್ನ ದಾರಿ ಹೆಂಗೈತೆ ನಾ ಹಂಗೆ ನೋಡ್ಕೊಂತೀನಿ. ದೀಪಾ ಹೆಚ್ಚಿಗೆ ನಾಟಕ ಮಾಡ್ಬೇಡ, ಮರ್ಯಾದಿಲ್ಲ ಮನೆಗೆ ನಡಿ ಅಂದ ನಾನು. ಮಾವರ ನಡೀರಿ ಹೋಗೋಣ. ನಡಿಯವ. ನಾ ಇಷ್ಟು ಹೇಳಿದ್ರು ಮತ್ತೆ ಅವನ ಜೋಡಿ ಹೊಂಟಿ ನೀನು? ಹಡದಪ್ಪ ಇಲ್ಲಿ ನಿಂತಾನೆ, ಸಾಕಿದಪ್ಪ ಇಲ್ಲಿ ನಿಂತಾನೆ, ನೀ ಅವನ ಜೋಡಿ ಹೊಂಟಿಯಾ? ಮತ್ತು ನನ್ನ ಧಿಕ್ಕಾರಿಸಿ ಹೊಂಟಿಯಾ ನನ್ನ ಮಾತು? ಜೊತೆಗೆ ಕೇಳೋದೀಪ, ನೀ ಎಂದು ಉದ್ಧಾರ ಆಗಂಗಿಲ್ಲ. ಹಾಳಾಗಿ ಹೊಕ್ಕಿ ನೀನು. ತಂದೆ ತಾಯಿ ಮರ್ಯಾದೆ ತೆಗೆದು ನಮ್ಮನ್ನ ಕಾಲಿಲ್ ಒದ್ದು ಹೊಂಟಿ ನೀ ಹಾಳಾಗಿ ಹೊಕ್ಕಿ. ನೀ ಈ ಜನದಾಗ ಉದ್ಧಾರ ಆಗಂಗಿಲ್ಲ. ಲೇ ಗೌಡ, ನನ್ನ ಮಗಳು ತಲೆ ತಿಕ್ಕಿ ಕರ್ಕೊಂಡು ಹೊಂಟೇನ್ರಿ. ನಿನಗೆ ಎಲ್ಲಿ ವಿಚಾರಿಸ್ಕೋಬೇಕು ಅಲ್ಲೇ ವಿಚಾರಿಸ್ತಾನೆ, ನೀನು ಮಾಡ್ತಾನೆ. ನಿನಗೆ ಎಂದು ನನ್ನ ಮನೆಗೆ ಹೆಜ್ಜೆ ಇಡಬೇಡ ದೀಪ. ಇವತ್ತಿಗೆ ನನ್ನ ಮನೆಗೆ ನಿನಗೆ ಋಣ ಮುಗಿತಂತ ತಿಳ್ಕೊಂಬಿಡು. ನನ್ನ ಮನೆ ಬಾಗ್ಲು ಎಂದು ನಿನಗೂ ತೆಗಿಯಂಗಲ್ಲ. ನಿನಗೆ ಇವತ್ತಿಗೆ ನನ್ನ ಮನೆ ಬಾಗ್ಲ ಮುಚ್ಚಿಬಿಟ್ಟು ನಿನ್ನ ಸಲುವಾಗಿ ನನ್ನ ಪಾಲಿಗೆ ಸತ್ತು ಹೋದೆ. ನೀನು ಇದ್ಲೊಬ್ಬೇಕಿ ಮಗಳು ಸತ್ತು ಹೋದ್ಲು ಅಂತಂದು ತಲೆಗೆ ಸ್ನಾನ ಮಾಡ್ಬಿಡ್ತೇನೆ ನಾನು. ನೋಡ್ದಿನ ನಾ ಹೇಳಿದ್ರು ನನ್ನ ಇದ್ರಿಗೆ ಹೆಂಗೆ ಹೊಂಟಾಳಕಿ ನೋಡ್ದಿನ? ಇದಕ್ಕೆ ಆಕಿಗೆ ಕಾಲೇಜಿಗೆ ಕಳಿಸ್ಬೇಡ ಅಂತ ಹೇಳಿದ್ದು. ಕಾಲೇಜಿಗೆ ಕಳಿಸಿದ್ ನೋಡೀಗ ಎಂತ ಕೆಟ್ಟ ಹೊಲಸ್ ಧೈರ್ಯ ಮಾಡ್ಯಾಳ ನೋಡಕ್ಕಿ.
ನಿನ್ನಿಂದನ ಇದೆಲ್ಲ ಆಗಿದ್ದು, ನಿನ್ನಿಂದನ ಇದಾಗಿದ್ದು. ನನ್ನ ಪಾಲಿಗೆ ಸತ್ತು ಹೋದಿ ಇವತ್ತಾಕಿ. ಅವನಿದ್ರಿಗೆ ನನ್ನ ಶತ್ರು ಇದ್ರಿಗೆ ನನ್ನ ಮಾತು ಧಿಕ್ಕರಿಸಿ ಅವನ್ ಜೋಡಿ ಹೊಂಟಾಳಕಿ, ಓಡ್ ಹೊಂಟಾಳ ಮಾನ ಮರ್ಯಾದೆ ತೆಗೆದು. ಹೋಗ್ಲಿ ಬಿಡ್ರಿ, ಮದಿ ಖರ್ಚು ಮಾಡ ರೊಕ್ಕ ಉಳಿದ್ವಲ್ಲ ನಿಮ್ಗೆ ಸಾಕಲ್ಲ, ಮತ್ತಿನ್ನೇನ್ ಬೇಕು? ಖುಷಿ ಪಡ್ರಿ, ಇನ್ನು ಅಷ್ಟು ತಗೊಂಡು ರೊಕ್ಕ ಉಳಿದ್ವಲ್ಲ ಅಂತಂದು. ಮರ್ಯಾದೆ ಕಳೆದ್ರಲ್ಲೇ ನಂದು, ಮರ್ಯಾದೆ ಕಳೆದ್ರಿ ನೀವು ತಾಯಿ ಮಗಳು ಸೇರ್ಕೊಂಡು. ನೀವ ಒಪ್ಪಿ ಮದುವೆ ಮಾಡಿ ಕೊಟ್ಟಿದ್ರ ಚಂದಂಗ ದಾಮ್ದು ಮಗಂತ ಮಾಡಿ ಮಡ್ಲಕ್ಕಿ ಹಾಕ್ಕೊಂಡು ಹೊಕ್ಕದ್ಲ ನನ್ನ ಮಗಳು. ಆದ್ರೆ ನೀವು ಮಾಡಿದ್ದು ಇದಕ್ಕೆ ಈ ನಮ್ನಿ ಹೋಗ್ಬೇಕಾತ್ ನನ್ನ ಮಗಳು. ನಿಮ್ಮ ಒಣ ಹಠಕ್ಕೆ ನೀವೇನು ಹಠಕ್ಕೆ ಬಿದ್ದು ಮಾಡಿದ್ರಲ್ಲ, ಅದಕ್ಕೆ ಈ ಪರಿಸ್ಥಿತಿ ಇವತ್ತಕ್ಕಿಗೆ. ಯಾವಾಗ ನೋಡಿದ್ರು ಬರೀ ನಂದ ಆಗ್ಬೇಕು ಅಂತಂದು ಹಠ 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 ನಿಮಗೆ. ಅದು ಸರಿ ಐತು ತಪ್ಪೈತು ಅಂತ ಒಂದು ದಿನಾನಾರ ವಿಚಾರ ಮಾಡಿದ್ರೆ ಅದರಿಂದ ನನ್ನ ಮನೆಯವ್ರು ಖುಷಿ ಆಗದಾರ ಇಲ್ಲ ಅಂತಂದು ಒಂದು ದಿನಾನಾರ ವಿಚಾರ ಮಾಡಿದ್ರಿ? ಇಲ್ಲ. ನೀವು ನಿಮ್ಮ ಹಠ ನೋಡಿದ್ರಿ. ಆಕಿ ಜೀವನ ನೋಡ್ಕೊಳಕತ್ತಾಳ ಬಿಡ್ರಿ, ಏನ್ ತಪ್ಪೈತಿ? ಒಂದು ಹೊಡೆತು ನನ್ನ ಮೈ ಮ್ಯಾಗ ಬಿದ್ರು ಇವತ್ತು ಮಾತ್ರ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಮೊದ್ಲ ಪಿತ್ತ ನೆತ್ತಿಗೆ ರೀತಿ, ಇನ್ನು ಮಾತ್ರ ಯಾರಪ್ಪ ಸುಮ್ಮನಿರಂಗಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ನೋಡ್ ಮತ್ತೆ ಹೊಡೆದಾರ ನೋಡ್ ನೀನು. ಓಹ್, ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾನ? ಇಟ್ಟು ಮುಂದುವರೆದು ಬಿಟ್ಟೇನು ನೀನು? ಇದನ್ನ ಯಾರು ಹೇಳ್ಕೊಟ್ರು? ನಿನ್ನ ಮಗಳು ಹೇಳ್ಕೊಟ್ಲು, ಗೌಡ್ ಹೇಳ್ಕೊಟ್ನು? ಯಾರ ಯಾಕೆ ಹೇಳ್ಕೊಟ್ಟಿರ್ಲಿ? ಒಳ್ಳೆ ಮಾತು, ಜೀವನ ಮಾಡ್ಕೊಂಡ್ ತಿನ್ನ ಮಾತು ಯಾರೇ ಹೇಳ್ಕೊಟ್ರಿ ಏನಾಗಬೇಕಾಗಿತಿ? ಹೊಡೆದಾರ ನೋಡ್ರಿ ನೀವಿನ್ನ, ನನ್ನ ಮೈ ಮುಟ್ಟಾರ ನೋಡ್ರಿ ನೀವು. ಇನ್ನ ಸೀದಾ ಹೋಯ್ದು ಪೊಲೀಸ್ ಸ್ಟೇಷನ್ ಕುಂದರ್ಸ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ಹುಟ್ಟಿಲ್ಲ ಮತ್ತ. ನನ್ನ ಮಗಳು ಒಂದ ಹೋತು, ಏನು ಮಾಡ್ತತೆ ಏನ, ಹೆಂಗಿರ್ತತೆ ಏನ. ಯವ್ವ, ನಾನು ಹೋಗ್ಬೇಕಾಗಿತ್ತ ಏನ ಜೊತೆಗೆ. ಒಬ್ಬಾಕಿನ ಕಳಿಸಿದೆ, ಹೆದರಿಕೆ ಏನಿಲ್ಲ ಬಿಡು, ಗೌರಕ್ಕಿರ್ತಾಳ ಜೊತೆಗೆ, ಅದಲ್ಲ. ಆದ್ರೂ ನಾನು ಹೋಗ್ಬೇಕಾಗಿತ್ತ ಏನ. ಹೋಗೇ ಬಿಡ್ತಾನೆ ತಡಿ, ಬಡ ಈ ಸೀರೆ ಬದಲು ಮಾಡಿ ಬ್ಯಾರೆ ಸೀರೆ ಉಟ್ಕೊಂಡು ಹೋಗೇ ಬಿಡ್ತಾನೆ. ನನ್ನ ಮಗಳು ಒಂದೈತಿ ಅವ ಅಲ್ಲೇ. ನನ್ನ ಮಗಳು ಮದುವೆ ನಾ ನೋಡ್ಲಿಲ್ಲ ಅಂತಂದ್ರೆ ಹೆಂಗ? ಮದುವೆ ಹೆಂಗಾರ ಯಾಕೆ ಆಗೋಲ್ದಕ್ಕೆ ನೋಡಿ ಕಣ್ ತುಂಬ್ಕೊಂಡ್ರೆ ಸಾಕು. ನಾನು ಹೊಕ್ಕನಿ ಇವಂದೆಲ್ಲಿ ಹಚ್ಚಿ ಇದು ಮನೆಯವ್ರ ಖುಷಿ ನೋಡವ ಅಲ್ಲಿವ. ಇವನ್ ಜೋಡಿ ಸತ್ರ ಆಗೋದಿಲ್ಲವಾ ಯವ್ವ. ನನ್ನ ಮಗಳ ಮದುವೆ ನೋಡ್ಬೇಕು ನಾನು, ಹೊಕ್ಕನಿವ ಯವ್ವ ನಾನು. ಆ ಬೀಗರು ಏನಂತ ಹೇಳಿ, ನಾನು ನೋಡಿದ್ರ ನಾಳೆ ಬರ್ತಾವಿ, ನಾಡ್ದಕ್ಕೆಲ್ಲ ಮದ್ವೆ ತಯಾರಿ ಮಾಡ್ಕಿರ್ರಿ ಅಂತ ಹೇಳ್ಬಿಟ್ನಲ್ಲೋ. ಈಗ ಅವ ನೋಡಿದ್ರಿ 20 ಸರಿ ಫೋನ್ ಹಚ್ತಾನ. ಏನು ಹೇಳಿ ಅವನಿಗೆ? ಎಷ್ಟು ಸುಲಭವಾಗಿ ನನ್ನ ಹೆದರಿಗೆ ಹೋಗ್ಬಿಟ್ಲಲ್ಲ. ಯಾವ ಧೈರ್ಯನಾಗ ಹೋಗಿದ್ದಾಳಿಕೆ? ನಾ ಕೊಟ್ಟು ನಿಲ್ಲಿಸ್ಬೇಕಾಗಿತ್ತು. ನಾನು ಸಿಟ್ನಾಗ ಸುಮ್ಮನೆ ನಿಂತ್ಬಿಟ್ನಲ್ಲ. ಥೋ. ಪೊಲೀಸರು, ಹೌದು ನನ್ನ ಮಗಳು ತಲೆ ತಿಕ್ಕಿ ಕರ್ಕೊಂಡೋಗಿ ಮದುವೆ ಮಾಡ್ಸಕತ್ತಾರ ಅಂತಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಪೊಲೀಸರು ಬಂದು ಮದುವೆ ನಿಲ್ಲಿಸ್ತಾರ. ಹೌದು ತಡಿ, ಮೊದ್ಲು ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಇಲ್ಲಿಂದ.